ಪತ್ರದಲ್ಲಿ ಯಾವುದೇ ಹೇಮಾವತಿ ನೆರೆ ಪೀಡಿತ ಪ್ರದೇಶಕ್ಕೆ ಭೂಸ್ವಾಧೀನವಾಗಿಲ್ಲ ಅಂತ ಹೇಳಿದರೆ, ಜೊತೆಗೆ ಶೀತಪೀಡ ಪ್ರದೇಶಕ್ಕೂ ಸಹ ಯಾವುದು ಗುರುತಿಸಿಲ್ಲ ಅಂತ ಹೇಳಿದ್ರೆ, ಮಾನ್ಯ ಅಧ್ಯಕ್ಷ ಅದಕ್ಕೆ ಸಂಬಂಧಪಟ್ಟಂಗೆ ಮೊನ್ನೆ ಸಚಿವರ ಗಮನಕ್ಕೆ ತರೋದೇನಂತಂದ್ರೆ, ಅಕ್ಕಿಬಾಳು ಹೋಬಳಿ ಕೇಂದ್ರ ಅಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು A5VC 67/49 50 ದಿನಾಂಕ 10/12/1949 ಜಿಲ್ಲಾಧಿಕಾರಿಗಳು ಸ್ಥಳಾಂತರಕ್ಕೆ ಆದೇಶ ಮಾಡಿದ್ದಾರೆ. ಅದಕ್ಕೆ ಅಕ್ಕಿಬಾಳಿಗೆ ಸಂಬಂಧಪಟ್ಟಂಗೆ, ಜೊತೆಗೆ ದಡದಳ್ಳಿಗೆ ಸಂಬಂಧಪಟ್ಟಂಗೆ 22/12/1950 ಆದೇಶ ಮಾಡಿದ್ದಾರೆ. ಜೈನಹಳ್ಳಿ, ಮಾಚೋಳಲ್ಲು ಮತ್ತು ಮುದ್ಲಾಪುರಕ್ಕೆ ಸಂಬಂಧಪಟ್ಟಂಗೆ 28/6/1947 ಆದೇಶ ಮಾಡಿದ್ದಾರೆ. ಅಧ್ಯಕ್ಷೆ, ಇದು ಮಂದಗೆರೆ ಮತ್ತು ಹೇಮಾವತಿ ನಾಳೆ ಅಣೆಕಟ್ಟು, ಹೇಮಾವತಿ ನದಿಗೆ ಅಡ್ಲಾಗಿ ಅಣೆಕಟ್ಟು ಸಂದರ್ಭದಲ್ಲಿ ಅದು ಶೀತಪೀಡಿತ ಪ್ರದೇಶ ಅಂದ್ಬಿಟ್ಟು ಅದನ್ನು ಶಿಫ್ಟೆಡ್ ಮಾಡಲಿಕ್ಕೆ ಆದೇಶ ಮಾಡಿದ್ದಾರೆ. ಒಂದ್ ವೇಳೆ ಅಕ್ವೈರ್ ಆಗಿಲ್ಲ ಅಂತಂದ್ರೆ ಸ್ಥಳಾಂತರಕ್ಕೆ ಹೆಂಗ್ ಆದೇಶ ಮಾಡ್ತಿದ್ರು, ಅದೊಂದು ಮಾನ್ಯ ಸಚಿವರಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಪಷ್ಟವಾದ ಮಾಹಿತಿ ಕೊಟ್ಟಿಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಮಾನ್ಯ ಸಚಿವರಿಗೆ ನಾನೇ ಸಂಬಂಧಪಟ್ಟ ಎಲ್ಲಾ ದಾಖಲೆಗಳೊಂದಿಗೆ 12/9/2020 ಮನವಿ ಕೊಟ್ಟಿದ್ವಿ. ಹಂಗಾಗಿ ಅದೊಂದು, ಜೊತೆಗೆ ಅಧ್ಯಕ್ಷೆ ಬಹುತೇಕ ಕೊನೆಯಲ್ಲಿ ಇನ್ನೊಂದು ಹೇಳಿದ್ದಾರೆ ಅಧ್ಯಕ್ಷೆ, ಏನು ಮಾನ್ಯ ಭಾರತ ಸರ್ಕಾರದಿಂದ ಯಾವುದೇ ಕಂದಾಯ ಗ್ರಾಮ ಮತ್ತು ಉಪ ಕಂದಾಯ ಗ್ರಾಮಗಳನ್ನ 31/1/2021 31/1/2033 ಮಾಡಂಗಿಲ್ಲ, 26 ಮಾಡಂಗಿಲ್ಲ ಅಂತ ಹೇಳಿದ್ರು ಅಧ್ಯಕ್ಷೆ. ಬಹುತೇಕ ಕೊಟ್ಟಂತ ಅವಧಿ ಆಲ್ರೆಡಿ ಮುಗ್ದೋಗಿತ್ತು. ತಾವು ಏನು 2019 ಕೊಟ್ಟಿದ್ರಿ, ಅದು ಅವಧಿ ಮುಗ್ದೋಗಿತ್ತು. ಮುಗ್ದೋದಾದ್ಮೇಲೆ ಅಲ್ಲಿ ಸ್ಥಳೀಯವಾಗಿ ಗ್ರಾಮ ಪಂಚಾಯತ್ಗಳಲ್ಲಿ ಮನೆ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಖಾತೆ ಮಾಡ್ಲಿಕ್ಕೆ ಅವಕಾಶ ಆಗ್ಲಿಲ್ಲ. ಆ ಸಂದರ್ಭದಲ್ಲಿ ಮನೆ ಸಚಿವರಿಗೆ ಮತ್ತು ಸಂಬಂಧಪಟ್ಟ ರಾಜ್ಯ ಮಟ್ಟದ ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ವಿ. ಆ ಸಂದರ್ಭದಲ್ಲಿ ಪರಿಗಣಿಸಿದ್ರು ಅಧ್ಯಕ್ಷರೇ. ಹಾಗಾಗಿ ಇನ್ನು ಅದ್ರ ಜೊತೆಗೆ ಇದಷ್ಟೇ ಅಲ್ಲ, ಕ್ಯಾರೇಸ್ ಕಟ್ಟಂತ ಸಂದರ್ಭದಲ್ಲಿ ಒಂದು ಗ್ರಾಮ, ಎರಗನಹಳ್ಳಿ ಅನ್ನೋ ಒಂದು ಗ್ರಾಮ, ಅದು ಶಿಫ್ಟೆಡ್ ಆಗಿದೆ. ಅಲ್ಲೂ ಸಹ ಇವತ್ತು ಖಾತೆಗಳು ಆಗ್ತಾ ಇಲ್ಲ. ಬಿದ್ರಹಳ್ಳಿ ಅನ್ನೋ ಗ್ರಾಮ, ಅದು ಸಹ ಶಿಫ್ಟೆಡ್ ಆಗಿದೆ, ಅದು ಗ್ರಾಮ ಖಾತೆ ಆಗ್ತಾ ಇಲ್ಲ. ಅಣ್ಣೆ ಚೆಕ್ನಹಳ್ಳಿ, ಅದು ಹೇಮಾವತಿ ನಾಲೆ ಬಂದ ಸಂದರ್ಭದಲ್ಲಿ ಅದೇ ಶೀತಪೀಡಿತ ಪ್ರದೇಶ ಅಂದ್ಬಿಟ್ಟು ಅದು ಸಹ ಶಿಫ್ಟೆಡ್ ಆಗಿದೆ, ಅದು ಸಹ ಇವತ್ತು ಖಾತೆಗಳು ಆಗ್ತಾ ಇಲ್ಲ. ಖಾತೆಗಳು ಆಗ್ಲಿಲ್ಲ ಅಂದ್ರೆ ಸಂಬಂಧಪಟ್ಟ 45-60-70 ವರ್ಷದಿಂದ ಮನೆ ಕಟ್ಕೊಂಡು ವಾಸಿಸ್ತಾ ಇರುವಂತ ರೈತರು ಆ ಭದ್ರತೆ ಇರಲ್ಲ. ಅದು ಅಟ್ಲೀಸ್ಟ್ ಅವ್ರ ಮಕ್ಕಳಿಗೆ ಟ್ರಾನ್ಸ್ಫರ್ ಮಾಡಕ್ಕಾಗಲ್ಲ, ವಿಭಾಗ ಆದ್ರೂ ಟ್ರಾನ್ಸ್ಫರ್ ಮಾಡಕ್ಕಾಗಲ್ಲ. ಹಾಗಾಗಿ ಮಾನ್ಯ ಸಚಿವರು ಸಂಬಂಧಪಟ್ಟವ್ರಿಗೆ ಸೂಕ್ತ ನಿರ್ದೇಶನ ಕೊಟ್ಟು ಕಂದಾಯ ಗ್ರಾಮವನ್ನ ಮಾಡ್ಕೊಡ್ಬೇಕು. ಜೊತೆ ಇನ್ನೊಂದು ವಿಚಾರ, ಕಂದಾಯ ಗ್ರಾಮದಿಂದ ಅಲ್ಲಿ ಸ್ಪಷ್ಟವಾಗಿ ಹೇಳಿದರೆ ಸ್ಪಷ್ಟೀಕರಣದಲ್ಲಿ, ಕಂದಾಯ ಗ್ರಾಮದಿಂದ ಪಕ್ಕದಲ್ಲಿ 10 ಮನೆಯಿಂದ 50 ಮನೆ ಒಳಗೆ ಕಟ್ಟಿದ್ರು ಸಹ ಅರ್ಧ ಕಿಲೋಮೀಟರ್ ವ್ಯಾಪ್ತಿರೋರು ಇದ್ರು ಸಹ ಅಲ್ಲಿಗೆ ಉಪಗ್ರಾಮ ಅಂತ ಘೋಷಣೆ ಮಾಡುವಂತ ಹೇಳಿದ್ರೆ, ಅದನ್ನು ಯಾವುದನ್ನು ಸಹ ಸಂಬಂಧಪಟ್ಟ ಅಧಿಕಾರಿಗಳು ಪರಿಗಣಿಸಿಲ್ಲ. ನಾವು ಮಾನ್ಯ ಸಚಿವರು ಮತ್ತು ರಾಜ್ಯ ಮಟ್ಟದ ಅಧಿಕಾರಿಗಳು ಕೊಟ್ಟಂತ ಮನವಿ, ನಾವು ಕೊಟ್ಟಂತ ಮನವಿ ಮೇಲೆ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು ಕಟ್ಟಿದ್ದಾರೆ. ಅವರು ತಮ್ಮಿಂದ ಪ್ರಶ್ನೆ ಆದ ನಂತರ 3ನೇ ತಾರೀಕು, ಈ ತಿಂಗಳ 3ನೇ ತಾರೀಕು 3/3/2026 DC ಅವರಿಗೆ ಪ್ರಸ್ತಾವನೆ ಕಟ್ಟಿದ್ದಾರೆ. 8-9 ತಿಂಗಳು ಸಹ ಪ್ರಸ್ತಾವ ಕಳಿಸಿಲ್ಲ. ಯಾಕೆಂದ್ರೆ ಅಧ್ಯಕ್ಷ, ಇದು ಸರ್ಕಾರಿ ಕಾರ್ಯಕ್ರಮಗಳಿಗೆ ಅವರಿಗೆ ವೈಯಕ್ತಿಕ ಲಾಭ ಇರಲ್ಲ, ಸ್ಥಳೀಯ ಅಧಿಕಾರಿಗಳಿಗೆ ವೈಯಕ್ತಿಕ ಲಾಭ ಇರಲ್ಲ. ಆ ದೃಷ್ಟಿಯಿಂದ ಅವ್ರು ಯಾವ ಸಹ ಗಣನೆಗೆ ತೊಗೊಳ್ಳಲ್ಲ. ಹಾಗಾಗಿ ಮಾನ್ಯ ಸಚಿವರು ಇವತ್ತು ರಾಜ್ಯದಲ್ಲಿ ತುಂಬಾ ನಾವು ಎಲ್ಲ ಪಕ್ಷಾತೀತವಾಗಿ ಅವರು ಪ್ರಶಂಸೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದು ಘಂಟಾಘೋಷವಾಗಿ ನಾವು ಎಲ್ಲಿ ಬೇಕಾದ್ರೂ ಹೇಳ್ತೀವಿ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಸರ್ಕಾರಿ ಕಾರ್ಯಕ್ರಮಗಳನ್ನ ಇಂಪ್ಲಿಮೆಂಟ್ ಆಗ್ಲಿಲ್ಲ ಅಂತಂದ್ರೆ, ಕೊಟ್ಟಂತ ಗಡುವಿನಲ್ಲಿ ಅವ್ರ ವಿರುದ್ಧ ಶಿಸ್ತು ಕ್ರಮಕ್ಕೆ ಆಗ್ಲಿ, ಅವ್ರಿಗೆ ಸಂಬಂಧಪಟ್ಟ ಕ್ರಮ ಆಗ್ಲಿಲ್ಲ ಅಂತಂದ್ರೆ ಅವರು ಜಡ್ಬಿತ್ಕೊಂಡು ಕೂತಿದ್ದಾರೆ. ಹಂಗಾಗಿ ಮಾನ್ಯ ಸಚಿವರು ಗಮನ ವಹಿಸಬೇಕು. ಇನ್ನೊಂದು 94 ಇಲ್ಲಿ 660 ಅಪ್ಲಿಕೇಶನ್ ಹಾಕಿದ್ದಾರೆ ಅಧ್ಯಕ್ಷೆ, 45 ಮಾತ್ರ ಮಾಡಿದರೆ ಮಾನ್ಯ ಸಚಿವರ ಗಮನಕ್ಕೆ, ಇನ್ನು ಬಾಕಿವೆಲ್ಲ ವಜಾ ಮಾಡಿದ್ದಾರೆ. ಜೊತೆಗೆ ಮಾನ್ಯ ಕಂದಾಯ ಸಚಿವರು ಮತ್ತು ಫಾರೆಸ್ಟ್ ಸಚಿವರು ಇಬ್ರು ಸೇರಿ ಡೀಮ್ಡ್ ಫಾರೆಸ್ಟ್ ವಿಚಾರಕ್ಕೆ ಹೇಳಿದ್ರು. ನಮ್ಮಲ್ಲಿ 180 ಗ್ರಾಮ ಸರ್ವೆ ನಂಬರ್ನ ಅವರ ರೆವಿನ್ಯೂ ಇಲಾಖೆ ಮಾಹಿತಿ ಪ್ರಕಾರ ಇದೆ. ಅದರಲ್ಲಿ 2 ಗ್ರಾಮ ಮಾತ್ರ ಕೊಟ್ಟಿದ್ದಾರೆ, ಒಂದು ತಿಮ್ಮಪ್ಪನಗುಡ್ಡ, ಒಂದು ಮೈಲ್ನಳ್ಳಿ. ಅವಾಗ 6/3/2025 6 ತಿಂಗಳ ಒಳಗಡೆ ಮಾಡಬೇಕು ಅಂತ ಗಡಿ ನಿಗದಿಪಡಿಸಿದ್ದಾರೆ. 6/3/2025 6 ತಿಂಗಳ ಗಡಿ ಟೈಮ್ ಕ್ಲೋಸ್ ಆಗಿದೆ. 184 ಗ್ರಾಮದಲ್ಲಿ ಬರೀ 2 ಗ್ರಾಮ ಮಾತ್ರ ಕೊಟ್ಟಿದ್ದಾರೆ. ಇದು ಮಹತ್ವ. ಸಾರ್ವಜನಿಕವಾಗಿ ರೈತರು ನಮ್ಮ ತಾಲೂಕಿನಲ್ಲಿ 1257 ಅರ್ಜಿಗಳು ಬಗರುಕುಂ ಬಾಕಿ ಇದೆ. ಇದು ನಿಗದಿ ಆಗ್ದೇನೆ ಬಗರುಕುಂ ಕೆಲಸಗಳನ್ನ ಅರ್ಜಿಗಳನ್ನ ಕೈಗೆತ್ತಿಕೊಳ್ಳಕ್ಕಾಗಲ್ಲ. ಹಂಗಾಗಿ ಆದಷ್ಟು ಬೇಗ ಇದನ್ನು ಸಹ ಮಾನ್ಯ ಸಚಿವರು ಸಂಬಂಧಪಟ್ಟ ಅಧಿಕಾರಿಗಳ ಮುಖಾಂತರ ಬೇಗ ಮಾಡಿಸ್ಕೊಡ್ಬೇಕು ಅಂತ ಸಚಿವರಲ್ಲಿ ತಮ್ಮ ಮೂಲಕ ಮನವಿ ಮಾಡ್ಕೊತೀನಿ ಅಧ್ಯಕ್ಷೆ.